ಮಹಾಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಈಗಾಗಲೇ ನಿನ್ನೆಯಿಂದ ಸುರಿಯುತ್ತಿರುವಂತಹ ಮಳೆ ಮತ್ತು ಇವತ್ತು ಬೆಳಗಿನ ಜಾವು ಕೂಡ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಒಂದ್ ಕಡೆ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ, ಮತ್ತೊಂದು ಕಡೆ ಸಮಸ್ಯೆಗಳ ಆಗರ ಆಗ್ತಾ ಇದೆ ಬೆಂಗಳೂರು. ಮಳೆಯ ಜೊತೆಗೆ ಸಾವಿರಾರು ಸಮಸ್ಯೆಗಳು ಬೆಂಗಳೂರಿಗೆ ಬರುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಕೇವಲ ಬೆಂಗಳೂರು ಕಥೆಯಲ್ಲ, ಇಡೀ ಕರ್ನಾಡು ರಣ ಮಳೆಗೆ ಬೆಚ್ಚು ಬಿದ್ದಿದೆ. ಬೆಂಗಳೂರು ಕೊಚ್ಚಿ ಹೋಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಪ್ರವಾಹ ತಗ್ಗುತ್ತಿಲ್ಲ. ಸಾಯಿ ಲೇಔಟ್ ಕೆಪಿ ಅಗ್ರಹಾರದಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದೆ. ಮನೆಗಳ ಒಳಗಡೆ ಮಳೆ ನೀರು ನಿಂತಿದೆ. ಸಾಯಿ ಲೇಔಟ್ಗೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದೆ. ಕೇವಲ ಸಾಯಿ ಲೇಔಟ್ನ ಪರಿಸ್ಥಿತಿ ಮಾತ್ರ ಅಲ್ಲ, ಬಹುತೇಕ ಬೆಂಗಳೂರಿನಲ್ಲಿ ಈಗ ಇದೇ ರೀತಿಯ ಪರಿಸ್ಥಿತಿ. ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ರು, ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಮುಳುಗುತ್ತೆ, ಮಳೆ ಬರಲಿಲ್ಲ ಅಂದ್ರೆ ತೇಲುತ್ತೆ. ಆ ರೀತಿಯ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಮಳೆಯ ಜೊತೆಗೆ ಸಾಲು ಸಾಲು ಸಮಸ್ಯೆಗಳು ಕೂಡ ಬರುತ್ತೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಒಂದ್ ಕಡೆ ಸಾಯಿ ಲೇಔಟ್ ದೃಶ್ಯಗಳು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸದ್ಯ ಮಳೆಯಿಂದ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಬೆಳಗಿನ ಜಾವದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀನಿ. ಬೆಳಗ್ಗೆ ಮಳೆ ಆಯಿತು, ಮಳೆಯಿಂದಾಗಿ ಜನ ಕಿರಿಕಿರಿ ಅನುಭವಿಸಿದಂತಾಯಿತು. ದ್ವಿಚಕ್ರ ವಾಹನದವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಇನ್ನು ಈ ಕಡೆ ತಾವು ಗಮನಿಸ್ತಾ ಇದ್ದೀರಿ, ಅದು ಯಾವುದೋ ಕಾಲುವೆ ಅಲ್ಲ, ಸಾಯಿ ಲೇಔಟ್ನ ಮೇನ್ ರೋಡ್. ಅಲ್ಲಿ ಜನ ಪರದಾಡ್ತಾನೆ ಬರ್ತಾ ಇದ್ದಾರೆ. ಪಕ್ಕದಲ್ಲಿ ಬೋಟ್ಗಳು ಕೂಡ ನಿಂತಿದೆ. ಮಳೆ ಬಂದ್ರೆ ಸಾಯಿ ಲೇಔಟ್ಗೆ ಹೋಗಿ ಒಂದು 4 ಬೋಟ್ ಇಳಿಸಿ ಬಂದ್ಬಿಡ್ತಾರೆ ಬಿಬಿಎಂಪಿ ಅವರು. ಆ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ಬಿಬಿಎಂಪಿ ಅವರಿಗೆ ನಾವು ಕೇಳುವಂತ ಪ್ರಶ್ನೆ ಇಷ್ಟೇ, ಪ್ರತಿ ವರ್ಷ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿನ ತೆಗೆದಿಡ್ತೀರಿ ನೀವು ವಿಪತ್ತು ನಿರ್ವಹಣೆ ಅಂತ ಹೇಳಿ. ಆ ವಿಪತ್ತು ನಿರ್ವಹಣೆಯ ದುಡ್ಡು ಯಾರ ನಿರ್ವಹಣೆಗೆ ಹೋಗುತ್ತೆ ಅಂತ ಬಿಬಿಎಂಪಿ ಅವರು ಉತ್ತರ ಕೊಡಬೇಕು. ಕೋಟಿ ಕೋಟಿ ದುಡ್ಡನ್ನ ಬಜೆಟ್ನಲ್ಲಿ ತೆಗೆದಿಡುವಂತ ಕೆಲಸ ಆಗತ್ತೆ. ಫಲಿತಾಂಶ ಬೆಂಗಳೂರು ಮುಳುಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಒಳಚರಂಡಿ ಹೂಳೆತ್ತುವಂತ ಕೆಲಸ ಆಗಲ್ಲ, ರಾಜಕಾಲುವೆ ಹೂಳೆತ್ತುವಂತ ಕೆಲಸ ಆಗಲ್ಲ, ಡ್ರೈನೇಜ್ಗಳು ಕ್ಲೀನ್ ಆಗಲ್ಲ. ಮಳೆ ನೀರು ಬಂದ್ರೆ ಅದೆಲ್ಲಿ ಹೋಗ್ಬೇಕು? ಬಿಬಿಎಂಪಿ ಆಯುಕ್ತರ ಮನೆಗೆ ಹೋಗ್ಬೇಕು, ಬಿಬಿಎಂಪಿ ಅಧಿಕಾರಿಗಳ ಮನೆಗೆ ಹೋಗ್ಬೇಕು. ಆ ರೀತಿ ಆದ್ರೂ ವ್ಯವಸ್ಥೆಯನ್ನು ಮಾಡಬೇಕು. ಅಂದಾಗ ಅಧಿಕಾರಿಗಳು ಆಚೆ ಬರ್ತಾರೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾರೆ. ಭಾರೀ ಮಳೆಗೆ ಸಿಟಿಯಲ್ಲಿ ಅವಾಂತರಗಳ ಸರ್ಮಾಲೆ. ಭಾರೀ ಮಳೆಗೆ ಶ್ರೀನಿವಾಸ್ ನಗರದಲ್ಲಿ ರಸ್ತೆ ಕುಸಿದೋಗಿದೆ. ಏಕಾಏಕಿ ಸುರಿದಂತ ಮಳೆಗೆ ರಸ್ತೆಯೇ ಕುಸಿದೋಗಿರೋದು. ಆ ಶ್ರೀನಿವಾಸ್ ನಗರದಲ್ಲಿನ ದೃಶ್ಯಗಳನ್ನು ತಾವು ಗಮನಿಸಬೇಕು. ಯಾವ ಮಟ್ಟಿಗೆ ಅಲ್ಲಿ ಅವಾಂತರ ಆಗಿದೆ ಅಂತಂದ್ರೆ, ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ. ಇಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಯಾವ ಮಟ್ಟಿಗೆ ಕಾಮಗಾರಿಗಳನ್ನ ಮಾಡಿಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಈಗ ತಾವೇನ್ ಗಮನಿಸ್ತಾ ಇದ್ದೀರಿ ದೃಶ್ಯ, ಶ್ರೀನಿವಾಸ್ ನಗರದ ದೃಶ್ಯ, ಬೆಂಗಳೂರಿನ ಶ್ರೀನಿವಾಸ್ ನಗರ. ಒಂದು ಮಳೆಗೆ ಯಾವ ರೀತಿ ಕುಸಿದಿದೆ ನೋಡಿ ರಸ್ತೆ. ಸ್ವಲ್ಪದರಲ್ಲಿ ಅಲ್ಲಿ ಗೂಡ್ಸ್ ವಾಹನ ಪಾರಾಗಿದೆ. ರಸ್ತೆ ಕುಸಿತಾ ಇದ್ದಂಗೆ ಗೂಡ್ಸ್ ವಾಹನ ಚಾಲಕ ಸಮಯ ಪ್ರಜ್ಞೆಯನ್ನ ಮೆರೆದು ಅಲ್ಲೇ ನಿಲ್ಲಿಸಿದಾರೆ ಗಾಡಿನ. ಸ್ವಲ್ಪ ಮುಂದೆ ಬಂದಿದ್ರೆ ಈ ಪಾತಾಳದಲ್ಲಿ ಕುಸಿದು ಬಿಡ್ತಾ ಇತ್ತು ಗಾಡಿ. ಇನ್ನ ಆ ಸಂದರ್ಭದಲ್ಲಿ ಯಾರಾದರೂ ಮಕ್ಕಳು, ವಯಸ್ಸಾದವರು, ಪಾಪ ವೃದ್ಧರು ಓಡಾಡ್ತಿರ್ತಾರೆ. ಬೆಳಗಿನ ಜಾವ ಹಾಲು, ಮೊಸರು, ಹೂವು, ಹಣ್ಣು ತರೋಕೆ ಅಂತ ಓಡಾಡ್ತಿರ್ತಾರೆ. ಈ ಟೈಮ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ? ಬಿಬಿಎಂಪಿ ಅವರು ಓಡ್ ಬರ್ತಾರಾ? ಇಲ್ಲ. ಒಂದು 4 ನಂಬರ್ ಸಹಾಯವಾಣಿ ಓಪನ್ ಮಾಡಿದ್ದಾರೆ. ಆ ಸಹಾಯವಾಣಿಗೆ ನಾವು ಫೋನ್ ಮಾಡಿದ್ರೆ, ನೀವು ಕರೆ ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಬ್ಯುಸಿ ಇದ್ದಾರೆ, ಕಾರ್ಯನಿರತರಾಗಿದ್ದಾರೆ. ಇವರು ಆಫೀಸಲ್ಲಿ ಇದ್ರೆ ತಾನೇ ವ್ಯಾಪ್ತಿ ಪ್ರದೇಶದ ಒಳಗಡೆ ಇರೋದಕ್ಕೆ. ಬಿಬಿಎಂಪಿ ಅವರಿಗಂತೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ದಪ್ಪ ಚರ್ಮದವರು. ಮಳೆ ಆದ್ರೆ ಆಗ್ಲಿ, ನಮಗೇನು ತೊಂದರೆ ಇಲ್ಲ, ನಾವು ಬೆಚ್ಚಿಗೆ ಮನೆಯಲ್ಲಿದ್ದೀವಿ, ಸಾಯೋರು ನೀವು ಸಾಯಿರಿ, ನಮಗೆ ನಿಮ್ಮ ಕರ್ಮ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿದೆ. ಆಚೆ ಬನ್ನಿ, ಜನ ಹೇಳ್ತಾರೆ ಯಾರ ಕರ್ಮ ಅಂತ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿರಬೇಕು, ಏನೇನು ಸಮಸ್ಯೆ ಇದೆ ಅಂತ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅದನ್ನು ಬಿಟ್ಟು ಯಾವನಾದ್ರೂ ಒಬ್ಬವನು ಅಧಿಕಾರಿಯಲ್ಲಿ ಕಾಣ್ತಾ ಇದ್ದಾನ? ಸಂಬಂಧಪಟ್ಟ ಅಧಿಕಾರಿ ಯಾರಾದರೂ ಬೆಂಗಳೂರಿನ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಕಂಡ್ರ? ಟ್ರ್ಯಾಕ್ಟರ್ ಮೇಲೆ ಬರೋದು, ಪೋಸ್ಟ್ ಕೊಡೋದು, ಒಂದು 2 ನಿಮಿಷ ನಿಲ್ಲೋದು, ಒಂದು 4 ಮೋಟರ್ ತರಿಸೋದು, ಮಳೆ ನೀರು ಮನೆಗೆ ನುಗ್ಗಿದ್ರೆ ಅದನ್ನ ಖಾಲಿ ಮಾಡಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋದು. ಮಲೆನಾಡು ಸಿಲ್ಕ್ ಬೋರ್ಡ್ ಜಂಕ್ಷನ್ ಕೂಡ ಜಲಾವೃತವಾಗಿದೆ. ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನಿನ್ನೆ ನೋಡಿದ್ರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಯಾವ ರೀತಿ ನೀರು ನಿಂತು ನೀರು ಕ್ಲಿಯರ್ ಮಾಡೋಷ್ಟೊತ್ತಿಗೆ ಹರಸಾಟ ಆಗೋದು. ಈಗ ಮತ್ತೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಜಲಾವೃತ ಆಗಿದೆ.
ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಲ್ಲೆಂದರಲ್ಲಿ ರಸ್ತೆಯಲ್ಲಿ ವಾಹನಗಳು ನಿಂತಿದ್ದಾವೆ. ಮೂವ್ಮೆಂಟ್ ಇಲ್ಲ, ಸಿಕ್ಕಾಪಟ್ಟೆ ನೀರು ನಿಂತಿದೆ. ಇಂಪಾರ್ಟೆಂಟ್ ಜಂಕ್ಷನ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿನ್ನೆ ಹೇಳ್ತಾ ಇದ್ದೆ ನಾನು. ಸಾವಿರಾರು ಜನ ಕೆಲಸಕ್ಕೆ ಹೋಗುವಂತ ಒಂದು ಜಾಗ, ಕೆಲಸಕ್ಕೆ ಹೋಗಕ್ಕಾಗದೆ ಸಾವಿರಾರು ಜನ ಪರದಾಡಿದ್ರು. IT BT ಕಂಪನಿಗಳಿಗೆ ಹೋಗೋರೆಲ್ಲ ಥ್ರೂ ಸಿಲ್ಕ್ ಬೋರ್ಡ್ ಹೋಗಬೇಕು. ಅಲ್ಲಿ ಈಗ ಮತ್ತಷ್ಟು ನೀರು ತುಂಬಿಕೊಂಡಿದೆ. ಅಷ್ಟೇ ಅಲ್ಲ, ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಎಂದಿನಂತೆ ಸಿಲ್ಕ್ ಬೋರ್ಡ್ ಅಲ್ಲಿ. ಇನ್ನ ಮಡಿವಾಳದಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದು ಕೇವಲ ಬೆಂಗಳೂರಿನ ನಾವು ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಮಾತ್ರ ಈ ನಗರಗಳ ಹೆಸರುಗಳನ್ನ ತಗೋತಾ ಇದ್ದೀವಿ. ಆದ್ರೆ ಒಂದಂತೂ ನೆನಪಿರಲಿ, ಇಡೀ ಬೆಂಗಳೂರಿನಲ್ಲಿ ಒಂದು ಏರಿಯಾ ಬಿಡದೆ ಈ ರೀತಿಯ ಸಮಸ್ಯೆ ಇದ್ದೇ ಇದೆ. ಮಡಿವಾಳದ ಮಾತ್ರ ಹೇಳ್ತಾ ಇದ್ದಾರೆ, ಮಡಿವಾಳದಲ್ಲಿ ಅಷ್ಟೇ ಸಮಸ್ಯೆನ, ನಮ್ಮ ಕಡೆ ಸಮಸ್ಯೆ ಇಲ್ವಾ ಅಂತಲ್ಲ, ಎಲ್ಲ ಕಡೆನೂ ಸಮಸ್ಯೆ ಇದೆ. ಮಡಿವಾಳದಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಂಡರ್ ಪಾಸ್, ಬ್ರಿಡ್ಜ್ ಮೇಲೆ ಮಳೆ ನೀರು ನಿಂತಿದೆ. ಮಳೆ ನಡುವೆ ದ್ವಿಚಕ್ರ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಗುಂಡಿಗಳಲ್ಲೇ ವಾಹನ ಇಳಿಸಿ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಆತಂಕ. ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ರಸ್ತೆ ಮೇಲೆ ಗುಂಡಿ ಇದ್ರೆ ಅದು ಕಾಣಲ್ಲ, ಅಲ್ಲಿ ಬಿದ್ದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಗುಂಡಿ ಇತ್ತು ಅಂತ ಹೇಳಿ. ಗುಂಡಿ ಮುಚ್ಚುವಂತ ಕೆಲಸನೂ ಆಗಿಲ್ಲ, ಬರೀ ಗಂಡಾ ಗುಂಡಿ. ನೋಡಿ ಇಲ್ಲಿ ದೃಶ್ಯಗಳನ್ನ, ಇದು ಮಡಿವಾಳದ ದೃಶ್ಯಗಳು ತಾವು ಗಮನಿಸ್ತಾ ಇರೋದು. ಮೊಣಕಾಲ್ವರೆಗೂ ನೀರು ನಿಂತಿದೆ, ಅದರಲ್ಲೇ ದ್ವಿಚಕ್ರ ವಾಹನ ಓಡಾಡ್ತಾ ಇವೆ. ಅಲ್ಲೇನಾದ್ರೂ ಗುಂಡಿ ಇದ್ದು ಬಿದ್ದು ಬಿಟ್ರೆ ಕತೆ ಅಷ್ಟೇ. ಒಂದೇ ಒಂದು ಮಳೆ, ನಿನ್ನೆ ಸುರಿದಂತಹ ಒಂದೇ ಒಂದು ಮಳೆಗೆ ಬ್ರ್ಯಾಂಡ್ ಬೆಂಗಳೂರು, ವಾಟರ್ ಬೆಂಗಳೂರು ಆಗಿದೆ. ಇನ್ನ ಪೂರ್ಣ ಪ್ರಮಾಣದಲ್ಲಿ ಮುಂಗಾರು ಮಳೆ ಆರಂಭ ಆದ್ರೆ ಊಹೆ ಮಾಡ್ಕೊಳ್ಳಿ, ನಾವೆಲ್ಲರೂ ಆಫೀಸ್ಗೆ ಬೋಟ್ ಅಲ್ಲಿ ಬರಬೇಕಾಗತ್ತೆ. ಸರ್ಕಾರದವರು ಬೋಟ್ ಮಂಜೂರು ಮಾಡಬೇಕಾಗತ್ತೆ ನಮಗೆಲ್ಲ. ಯಾಕಂದ್ರೆ ದ್ವಿಚಕ್ರ ವಾಹನ ಕಾರಲ್ಲಿ ಓಡಾಡುವಂಗಿಲ್ಲ, ಬ್ರೇಕ್ ಡೌನ್ ಆಗ್ತವೆ, ಅಲ್ಲಲ್ಲಿ ವಾಹನಗಳು ನಿಲ್ಲುತ್ತೆ, ಸಮಸ್ಯೆ ಆಗುತ್ತೆ. ಹೀಗಾಗಿ ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಮಹಾಮಳೆ, ಮಹಾ ರಗಳನೇ ಸರಿ. ನೋಡಿ ಇಲ್ಲಿ ಪಾಪ ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದಾರೆ ಜನ. ಒಂದೇ ಒಂದು ಮಳೆಗೆ ಅವಾಂತರವೇ ಸೃಷ್ಟಿ ಆಗ್ತಾ ಇದೆ. ತೆರಿಗೆ ಕಟ್ತೀವಿ, ವಸೂಲಿ ಮಾಡ್ತಾರೆ ಸರ್ಕಾರದವರು. ತೆರಿಗೆ ಕಟ್ಟಲಿಲ್ಲ ಅಂತಂದ್ರೆ ಮುಲಾಜಿಲ್ಲದೆ ನೋಟಿಸ್ ಕೊಟ್ಟು ಬಾಗಿಲು ಬೀಗ ಜಡಿದು ಹೋಗ್ತಾರೆ. ಆ ದುಡ್ಡೆಲ್ಲಿ ಹೋಗುತ್ತೆ? ಬಿಬಿಎಂಪಿಯಿಂದ ಬೆಂಗಳೂರು ನಿರ್ವಹಣೆ ಮಾಡೋದಕ್ಕಾಗ್ತಾ ಇಲ್ಲ. ಈ ಮಧ್ಯೆ ಇವರು 4 ತುಂಡು ಮಾಡಕ್ ಹೋಗ್ತಿದ್ದಾರೆ, ಗ್ರೇಟರ್ ಬೆಂಗಳೂರು. ಏನ್ ಪರಿಸ್ಥಿತಿ ಆಯ್ತು ಬೆಂಗಳೂರಿನಲ್ಲಿ? ರಣ ಮಳೆಗೆ ಸಿಲಿಕಾನ್ ಸಿಟಿಯ ಮಂದಿ ನಲಿಗೆ ಹೋಗಿದ್ದಾರೆ. ನಿಜಕ್ಕೂ ರಾಜಧಾನಿ ಜನರ ಪರಿಸ್ಥಿತಿ ಅಧ್ವಾನ ಆಗ್ಬಿಟ್ಟಿದೆ. ಈ ರಣ ಮಳೆ ಸೃಷ್ಟಿಸಿದ ಅವಾಂತರಕ್ಕೆ ಜನ ಕಣ್ಣೀರ ಹೊಳೆ ಹರಿಸ್ತಾ ಇದ್ದಾರೆ. ಜನರ ಪರಿಸ್ಥಿತಿ ಏನೇನಾಗಿದೆ ನೋಡಿ ಬೆಂಗಳೂರಲ್ಲಿ. ಬೆಂಗಳೂರಿನ ಬಹುತೇಕ ಕಡೆ ಸಾಕಷ್ಟು ವಾಟರ್ ಫಾಲ್ ಆಗಿದೆ. ಬಿಬಿಎಂಪಿ ಮತ್ತೆ ಬಿಎಂಆರ್ಟಿಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂತದ್ದು. ಮಳೆ, ರಣಮಳೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ವರುಣಾರ್ಭಟಕ್ಕೆ ರಾಜಧಾನಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು ಬೆಂಗಳೂರಿಗರು ಹೈರಾಣಾಗಿ ಹೋಗಿದ್ದಾರೆ. ಬಸ್ ಲಾಕ್, ಏಣಿಯಿಂದ ಪ್ರಯಾಣಿಕರ ರಕ್ಷಣೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸುರಿದ ಮಳೆಗೆ ಬಿಎಂಟಿಸಿ ಬಸ್ ಸಿಕ್ಕಿಕೊಂಡಿತ್ತು. ಬಳಿಕ ಪ್ರಯಾಣಿಕರನ್ನ ಏಣಿ ಮೂಲಕ ರಕ್ಷಣೆ ಮಾಡಲಾಯಿತು. ಕೆರೆಯಂತಾದ ಮೆಟ್ರೋ ಸ್ಟೇಷನ್. ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣ ಕೆಳಗೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಕಾರು ಒಂದು ಮಳೆ ನೀರಲ್ಲಿ ಸ್ಟಾರ್ಟ್ ಆಗದೆ ತಗಲಾಕೊಂಡಿತ್ತು. ಕಾರು ತೆಗೆಯಲು ಚಾಲಕ ಹರಸಾಹಸ ಪಟ್ಟಿದ್ದಾರೆ.
ರಕ್ಷಣೆ. ನಾಗವಾರದಲ್ಲೂ ಭಾರೀ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡುತ್ತಿದ್ರು. ಬಳಿಕ ಮನೆಯಿಂದ ಮಗು ಬಾಣಂತಿಯನ್ನ ಹೊರಕಳಿಸಿ ರಕ್ಷಣೆ ಮಾಡಲಾಯಿತು. ಮನೆಗೆ ನುಗ್ಗಿದ ಮಳೆ ನೀರು. ಇನ್ನು ಶಾಂತಿನಗರದಲ್ಲೂ 10 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಜಾಗರಣೆ ಮಾಡುವಂತಾಯಿತು. ನೀರು ಹೊರಹಾಕೋದೇ ಕೆಲಸ. ಎಚ್ಬಿಆರ್ ಲೇಔಟ್ನ 5ನೇ ಬ್ಲಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಕೆಟ್ಗಳಿಂದ ನಿವಾಸಿಗಳು ನೀರು ಹೊರಹಾಕೋದೇ ಕೆಲಸವಾಗಿ ಬಿಟ್ಟಿದೆ. ದ್ವೀಪದಂತಾದ ದೀಪಾಂಜಲಿ ನಗರ. ದೀಪಾಂಜಲಿ ನಗರದಲ್ಲಿ ಭಾರೀ ಮಳೆಗೆ ಹಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಮಳೆಗೆ ಕುಸಿದ ಅರ್ಧ ರಸ್ತೆ. ವರುಣಾರ್ಭಟಕ್ಕೆ ಕೋರಮಂಗಲದಲ್ಲಿ ಅರ್ಧ ರಸ್ತೆ ಕುಸಿದು ವಾಹನ ಸವಾರರು ಪರದಾಡಿದ್ರು. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು. ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿ ವಿಶೇಷ ಚೇತನರು, ವೃದ್ಧರು ಸಂಕಷ್ಟ ಪಡುವಂತಾಯಿತು. ದೇವರಿಗೂ ಜಲದಿಗ್ಬಂಧನ. ಕೇವಲ ಮನುಷ್ಯರು ಮಾತ್ರವಲ್ಲ, ದೇವರು ಕೂಡ ಜಲದಿಗ್ಬಂಧನಕ್ಕೆ ಒಳಗಾಗಿದ್ರು. ಎದೆ ಮಟ್ಟದ ನೀರಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಹೊತ್ತೊಯ್ಯಲಾಗಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟ್ರಮಟ್ಟದಲ್ಲಿ ಹರಾಜಾಗಿದೆ. ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.